ಆಗಸ್ಟ್ 18ರಂದು ತಹಶೀಲ್ದಾರ್ ನೇತೃತ್ವದಲ್ಲಿ ನಡೆದ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಿತ ಇತರ ಕೆಲವು ಅಧಿಕಾರಿಗಳು ಬಂದಿಲ್ಲವೆಂದು ಭೀಮಾ ಗರ್ಜನೆ ಮತ್ತು ದಲಿತ ಸಂಘರ್ಷ ಸಮಿತಿಯು ಆರೋಪ ಮಾಡಿ ಅಪಪ್ರಚಾರ ಮಾಡಿದೆ ಎಂದು ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ಆರೋಪಿಸಿದೆ. ಸುವರ್ಣ ಕರ್ನಾಟಕ ರಾಜ್ಯ ಸಮಿತಿ ಜೈ ಭೀಮ್ ಯುವ ಸೇನೆಯ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ವರ್ತೂರ್ ಮಂಜುನಾಥ್ ಮೂಡುಬಿದಿರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆ ನೀಡಿ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯ ಬದಲಾಗಿ ಕಚೇರಿಯ ಇನ್ನೋರ್ವ ಸಿಬ್ಬಂದಿ ಸಭೆಯಲ್ಲಿ ಭಾಗವಹಿಸಿದ್ರು. ಇತರ ಕೆಲವು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಿಡಿಒಗಳು, ಆರ್ಐ, ವಿಎ ಮತ್ತಿತರ ಅಧಿಕಾರಿಗಳು ಗೈರು ಹಾಜರಾಗಿರುವುದು ನಿಜ. ಆದರೆ ಇತರ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮುಖದಲ್ಲೇ ಚರ್ಚಿಸಿ ಪರಿಹರಿಸಿಕೊಳ್ಳುವ ಅವಕಾಶವಿತ್ತು ಎಂದರು. ಸಭೆಯಲ್ಲಿ ಮಂಡಿಸಿದ ವಿಚಾರಗಳಿಗೆ ಅಧಿಕಾರಿಗಳು ಸ್ಪಂದಿಸಿದ್ದು, ಮುಂದಿನ ಸಭೆಯಲ್ಲಿ ಕ್ರಮಗಳ ಪ್ರಗತಿ ತಿಳಿಯಲಿದೆ ಎಂದು ಅವರು ಹೇಳಿದರು. ಸ್ಮಶಾನ ಜಾಗ ಹಾಗೂ ಪೌತಿ ಖಾತೆಗಳ ಸಮಸ್ಯೆಗಳ ಕುರಿತು ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಹಂತದಲ್ಲಿ ಆಂದೋಲನ ನಡೆಸುವ ಬಗ್ಗೆ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಒಂದು ವಾತಾವರಣ ಬೇರೆ ರೀತಿ ಇರುವ ಪ್ರಯತ್ನ ಪಟ್ಟರು. ನಾವು ಹೇಳಿದ್ವಿ, ನಿಮಗೆ ಅವಶ್ಯಕತೆ ಇದ್ರೆ ತಾವು ಇರ್ಬೋದು, ನಿಮಗೆ ಇಷ್ಟ ಆಗಿಲ್ವಾ, ನಮಗೆ ಬೇಕಾಗಿದೆ, ಅವ್ರು ತುಂಬ ಅವಶ್ಯಕತೆ ಇದೆ. ಕೆಲವು ಕೂಲಿ ಕೆಲಸ ಬಿಟ್ಟು ಸಂಬಳ ಬಿಟ್ಟು ಬಂದಿದ್ದಾರೆ, ಅವ್ರಿಗೊಂದು ಸುಮಾರು ಸಮಸ್ಯೆ ಬಂದಿದ್ದಾರೆ. ಇದನ್ನು ನಡೆಸಲೇಬೇಕಂತ ನಾವು ಆ ಸಭೆಯಲ್ಲಿ ಕೂತ್ಕೊಂಡ್ವಿ. ಆ ಸಭೆಯಲ್ಲಿ ಸುಮಾರು 30 ಜನ 25-30 ಜನ ಇದ್ದರು. 4 ಜನ ಬಿಟ್ಟರೆ ಇವ್ರು 4 ಜನ ಆಚೆ ಹೋದ್ರು. ತಹಸೀಲ್ದಾರ್ ಅವರು ಎಲ್ಲದರಲ್ಲಿ ಒಂದು ಉತ್ತರ ಕೊಡ್ತಾ ಇದ್ದಾರೆ, ಸಮಾಧಾನ ತಗೊಳ್ಳಿ, ನೆಕ್ಸ್ಟ್ ಮೀಟಿಂಗಿಗೆ ಅವರಿಗೆ ನೋಟಿಸ್ ಮಾಡ್ತೀನಿ, ಈ ಮೀಟಿಂಗು ಆಗಕ್ಕೆ ಬಿಡಿ. ಇವರು ಆಗಕ್ಕೆ ಬಿಡುತ್ತಾನೇ ಇಲ್ಲ, ವಿಷಯನೇ ಗೊತ್ತಿಲ್ಲ ಇವರಿಗೆ, ವಿಷಯ ತಿಳ್ಕೊಳ್ಳೋ ಪ್ರಯತ್ನವೂ ಪಡ್ತಾ ಇಲ್ಲ. ಯಾಕೆ ಈ ಥರ ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ. ನಮ್ಮಲ್ಲಿ DC ಮಣ್ಣ ಜಾಗದ ಬಗ್ಗೆ ಡಿಸ್ಕಸ್ ಇತ್ತು. ಹಾಗೆ ಪೂರ್ವಿಕರ ನಮ್ಮ SC ಸಮುದಾಯದ ಏನಾಗಿದೆ ಅಂದರೆ, ಪೂರ್ವಿಕರ ಹೆಸರಲ್ಲೇ ತುಂಬ ಜಾಗ, ಶೇಕಡ ಒಂದು 80% ಜಾಗದಲ್ಲಿದೆ. ಇಲ್ಲಿವರೆಗೂ ಅವರ ಮಕ್ಕಳು ಸಾಗಿ ಮೊಮ್ಮಕ್ಕಳಾಗಿ ಅದನ್ನ ಅನುಭವಿಸುವ ಭಾಗ್ಯ ಬಂದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಆಂದೋಲನ ಮಾಡಿ, ಆ ಥರ ಮಾಡಿದ್ರೆ ಆರ್ಥಿಕವಾಗಿ ಬೆಳೆಯುವ ಅವಕಾಶ ಸಿಗುತ್ತೆ. ಸರ್ಕಾರದಿಂದ ಬರ ಕೃಷಿ ಇಲಾಖೆ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ, ಪ್ರತಿಯೊಂದು ಅವಕಾಶ ಸಿಗುತ್ತೆ ಅಂತೇಳಿ ಸರ್ ಹತ್ರ ಹೇಳಿದಾಗ ಅವ್ರಿಗೆ ಕೂಡಲೇ ಸ್ಪಂದಿಸಿ ಅದಕ್ಕೆ ಒಂದು ಆಂದೋಲನ ಸಹ ಮಾಡಿದ್ದಾರೆ. ಹಾಗೆ ಮೇಡಮ್ ಅವರು ನಿನ್ನೆ ಪ್ರಶ್ನೆ ಕೇಳಿದ್ರು, ಟ್ರಾಫಿಕ್ ಬಗ್ಗೆ ಅವ್ರು ಯಾವ ರೀತಿ ಇವತ್ತು ಅದರ ಬಗ್ಗೆ ಮೀಟಿಂಗ್ ಸಹ ಅರೇಂಜ್ ಮಾಡಿದ್ದಾರೆ. ಮಾಡಿ ಆ ಟ್ರಾಫಿಕ್ ಬಗ್ಗೆ ಇತ್ಯರ್ಥ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. 11 ಗಂಟೆಗೆ ಮೀಟಿಂಗ್ ಇದೆ. ನನ್ನ ಉದ್ದೇಶ ಏನಪ್ಪ ಅಂದರೆ ಸರ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಏರ್ ಧ್ವನಿಯಲ್ಲಿ ಮಾತಾಡೋದು. ಕಳೆದ DC ಮೀಟಿಂಗಲ್ಲಿ 20ನೇ ತಾರೀಕು ಮೀಟಿಂಗ್ ಇತ್ತು. ಆ 20ನೇ ತಾರೀಕು ಇದೇ ರೀತಿ ಇದೇ ಟೀಮ್ ಅಲ್ಲಿ ಸಹ ಒಂದು ಸೌಂಡ್ ಮಾಡೋದು, ಕಿರ್ಚಾಡೋದು, ಅದೊಂದು ವೇದಿಕೆ, ಅವ್ರಿಗೊಂದು ಸ್ಥಾನಮಾನ ಇದೆ. ಆ ಸ್ಥಾನಮಾನಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಒಂದು ವೇಳೆ ಆ ಸಭೆಯಲ್ಲಿ ತಹಸೀಲ್ದಾರ್ ಬರದೆ ಉಪ ತಹಸೀಲ್ದಾರ್ ಕೂತಿದ್ರೆ ನಾವು ಹೋಗ್ತೀವಿ, ನಾವು ಸಹ ಆಚೆ ಹೋಗ್ತೀವಿ. ಆ ತಹಸೀಲ್ದಾರ್ ಕೂತಿದ್ದಾರೆ, ಮುಖ್ಯ ಅಧೀಕ್ಷಕ ಅವ್ರು ಕೂತಿದ್ದಾರೆ, ಅವ್ರ ಹತ್ರ ನಾವು ಸಮಸ್ಯೆ ಬಗೆಹರಿಸ್ಕೋಬೋದು. ಬಟ್ ಇಲ್ಲಿ ಯಾರು ಸಹ ಪ್ರಯತ್ನ ಪಟ್ಟಿಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ, ಮಾತಾಡೋ ಇದು ಮಾಡಿಲ್ಲ. ಹಾಗಾಗಿ ಅವರು ಆಚೆ ಹೋಗಿ ಇಲ್ಲಿ ಬಂದು ಬೇರೆ ರೀತಿಯಲ್ಲಿ ಪೋಟ್ರಿ ಮಾಡಿ ನಿಮ್ಮ ಹತ್ರ ವಿಷಯ ಮುಗಿಸಿದೆ. ಸತ್ಯಾಸತ್ಯತೆ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಂತ ನಮ್ಮ ಸಮಿತಿಯಿಂದ ನಾವು ಬಂದಿದ್ದೀವಿ. ಸಂಘಟನೆಯ ಮೂಡುಬಿದಿರೆ ತಾಲೂಕು ಘಟಕದ ಸದಸ್ಯ ರಾಜೇಶ್, ಮೂಡುಬಿದಿರೆ ತಾಲೂಕು ಘಟಕದ ಸಹ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಉಡುಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಕಾರ್ಕಳ, ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯ ಹಾಗೂ ಮೂಡುಬಿದಿರೆ ತಾಲೂಕು ಘಟಕದ ಸದಸ್ಯ ದಯಾನಂದ್ ಹಾಗೂ ಮೂಡುಬಿದಿರೆ ತಾಲೂಕು ಘಟಕದ ಸದಸ್ಯ ಸುನಿಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದಿರೆ.